ಏ ರಾಣಿ, ಈ ಯುಗಾದಿ ಸ್ಪೆಷಲ್ ಏನು ಗೊತ್ತಾ? ಗೊತ್ತು. ಏನು ಹೇಳು? ಬೇವು ಬೆಲ್ಲ. ಸರಿ, ಬೇವು ಬೆಲ್ಲ ಸ್ಪೆಷಲ್ ಏನು ಅಂತ ಗೊತ್ತಾ? ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಅಷ್ಟೇ ನೋಡೋ ನಿನ್ನ ಜೀವನದಲ್ಲಿ ಗೊತ್ತಿರೋದು. ಅದ್ರದ್ದು ವಿವರಣೆ ಗೊತ್ತಿದ್ಯಾ ಅಂತ ಕೇಳಿದೆ. ಹೇಳಪ್ಪ, ನಿನಗೆ ಗೊತ್ತಿದ್ರೆ. ಏನು ಗೊತ್ತಾ, ಹೋದ ವರ್ಷ ಯಾರ್ಯಾರು ಕೆಟ್ಟ ಕೆಲಸ ಮಾಡಿರ್ತಾರೋ ಅವ್ರಿಗೆಲ್ಲ ಈ ವರ್ಷ ಕೆಟ್ಟದಾಗತ್ತೆ. ಅದೇ ಹೋದ ವರ್ಷ ಯಾರ್ಯಾರೆಲ್ಲ ಒಳ್ಳೆ ಕೆಲಸ ಮಾಡಿರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗತ್ತೆ. ಕಹಿಗೆ ಕಹಿ, ಸಿಹಿಗೆ ಸಿಹಿ. ಸೊ ಇದು ಯುಗಾದಿ ಸ್ಪೆಷಲು. ಹೌದಾ? ಹೋದ ವರ್ಷ ಎಲ್ಲ ನೀನು ಕೆಟ್ಟದಾಗ ಮಾಡಿದ್ಯಲ್ವಾ, ಅದಕ್ಕೆ ನಿಂಗೆ ಕೆಟ್ಟದಾಗುತ್ತೆ. ನಾನು ಒಳ್ಳೇದು ಮಾಡಿದ್ದೀನಿ, ನನಗೆಲ್ಲ ಒಳ್ಳೇದೇ ಆಗುತ್ತೆ. ಓ, ಕಾಮಿಡಿ ಮಾಡ್ತಿದ್ದಾಳೆ. ಅದು ಸರಿ, ನೀನೇನು ಈ ಪಾಟಿ ಬಂಗಾರ ಹಾಕ ಬಂದ್ಬಿಟ್ಟಿದ್ಯಾ? ನನಗೊಂದು ಡೌಟು ಕಡೆ. ಡೌಟಾ? ಏನು? ಈ ಶೋಕಿಗೆ ಇನ್ನೊಂದು ಹೆಸರು ಏನು ಗೊತ್ತಾ? ನನಗೇನು ಗೊತ್ತಿಲ್ಲ, ಹೇಳೋ. ಶೋಕಿಗೆ ಇನ್ನೊಂದು ಹೆಸರು ನೀನೇ ಕಣೆ. ಯಾಕೋ? ಇನ್ನೇನು ಮತ್ತೆ, ರಾಣಿ ಅಂದ್ರೆ ಶೋಕಿ, ಶೋಕಿ ಅಂದ್ರೆ ರಾಣಿ. ನೋಡೋ ರಘು, ಸುಮ್ಮನೆ ಏನೇನೋ ಮಾತಾಡ್ತಾ ಇದೀಯಾ. ಬೇಡ ನೋಡು, ಅಂಥದ್ದು ನಾನೇನು ಮಾಡಿದೆ? ಏನು ಮಾಡಿದೆ ಅಂತ ನನಗೆ ಕೇಳ್ತಾ ಇದ್ಯಾ? ಯಾಕೆ ನೀನು ಗೊತ್ತಿಲ್ವಾ? ನೋಡೋ, ನನ್ಗೆ ಶೋಕಿ ಮಾಡಿ ಅಭ್ಯಾಸ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಡೋ. ಶೋಕಿ ಮಾಡೋದೇ ನಿನ್ ಕುಲ್ ಕಸ್ಬು, ಅದನ್ ಬೇರೆ ಅಭ್ಯಾಸ ಇಲ್ಲ ಅಂತ ಹೇಳ್ತಿಲ್ಲ ರಾಣಿ. ರಘು, ನಿನ್ಗೆಲ್ಲ ತಲೆ ಕೆಟ್ಟಿದೆ ಕಣೋ. ನಿನ್ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಏನ ನನಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂತನಾ? ನಾನು ಇಲ್ಲಿಗೆ ಬಂದಿರೋದು ನಿಂಗೆ ಬುದ್ಧಿ ಹೇಳೋದಕ್ಕೆ. ನಾನು ಏನ್ ಮಾಡ್ದೆ ಅಂತ ಅಂತದ್ ಹೇಳು, ಇಲ್ಲ ಅಂದ್ರೆ ತಲೆ ಮೇಲೆ ಎರಡು ಹಾಕ್ತೀನಿ. ಯಾಕೆ ಇಷ್ಟೊಂದು ಬಂಗಾರ ಹಾಕೊಂಡು ಬಂದಿದ್ಯಾ? ಓಹೋ, ಇದ ವಿಷಯ. ಒಡವೆ ಅಂದ್ರೆ ನನ್ಗಿಷ್ಟ ಕಣೋ. ಲೇ, ಅದಕ್ಕೆ ಶೋಕಿ ಅಂತಾರೆ, ಅಲ್ಲ ತಿರುಪೆ ಶೋಕಿ ಅಂತ ಹೇಳ್ತಾರೆ. ನೋಡೋರ್ಗು ಜಾಸ್ತಿ ಮಾತಾಡ್ತಾ ಇದೀಯ, ನೋಡ್ಕೊಂಡು ಮಾತಾಡುವ. ನೋಡ್ಕೊಂಡು ಮಾತಾಡ್ತಾ ಇರೋದಕ್ಕೆ ಹೇಳ್ತಾ ಇರೋದು, ಯಾಕೆ ಇಷ್ಟೊಂದು ಬಂಗಾರ ಹಾಕೋ ಬಂದಿದ್ಯಾ ಅಂತ. ಅದು ಅವ್ರವ್ರ ಇಷ್ಟ, ಅದೆಲ್ಲ ನಿನ್ಗೆ ಯಾಕೋಬೇಕು? ಲೇ ರಾಣಿ, ಬಂಗಾರ ಹಾಕೊಳ್ಳೋದಕ್ಕೆ ಕೆಲವು ಟೈಮ್ ಅಂತ ಇರುತ್ತೆ, ಅದಾದ್ರೂ ಗೊತ್ತಿದ್ಯಾ? ರಘು, ಬಂಗಾರ ಯಾವಾಗ ಹಾಕೊಬೇಕು ಅಂತ ನನ್ಗೆ ಗೊತ್ತು. ಸ್ವಲ್ಪ ನಿನ್ ಬಾಯಿ ಮುಚ್ಕೊಂಡಿರು. ಲೇ ರಾಣಿ, ಈ ಬಂಗಾರನ ಯಾವ್ದಾದ್ರು ಮದುವೆ ಫಂಕ್ಷನು, ಇಲ್ಲ ಯಾವ್ದಾದ್ರು ವೆಕೇಶನು, ಇಲ್ಲ ಯಾವ್ದೋ ಟ್ರಿಪ್ಪಲ್ಲಿ ಹಾಕೊಳ್ಳೋದು ನೋಡಿದ್ದೀನಿ. ಆದ್ರೆ ಈ ತರ ಹಾಕೊಂಡು ಹೋದ್ರೆ ನಿನಗೆ ಶೋಕಿ ಅಂತ ಹೇಳ್ತಾರೆ. ನೋಡು, ನನ್ ದುಡ್ಡು ನನ್ನ ಇಷ್ಟ. ಜನಗಳ ಪರ್ಮಿಷನ್ ತಗೊಂಡು ನನ್ ಬಂಗಾರ ಹಾಕೊಬೇಕಾ? ಲೇ, ನಿನ್ ಬಡ್ಡಿ ಬಂಗಾರಮ್ಮ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ಅಂತ ತೋರ್ಸ್ಕೊಳಕ್ ಬಂಗಾರ ಹಾಕೊಂಡು ಓಡಾಡ್ತಾರೇನ? ಮತ್ತಿನ್ನೇಗೋ ತೋರಿಸ್ಬೇಕು. ನೀನ್ ತೋರ್ಸೋದಕ್ಕೆ ಬಂಗಾರ ಹಾಕ್ತಿದ್ಯಾನೆ ಹಾಗಾದ್ರೆ? ಆ ಥರ ಏನೂ ಇಲ್ಲಪ್ಪ. ನನಗೆ ಬಂಗಾರ ಅಂದರೆ ಪಂಚಪ್ರಾಣ. ಹಾಕೊಂಡ್ರೆ ಮನ್ಸಿಗೆ ಒಂಥರ ಖುಷಿ. ಓ, ನಿನಗೆ ಬಂಗಾರ ಹಾಕಿದ್ರೆ ನೆಮ್ಮದಿ ಸಿಗುತ್ತಾ? ಲೋ ರಘು, ಹೆಣ್ಮಕ್ಳಿಗೆ ಒಡವೆ ಅಂದರೆ ಪಂಚಪ್ರಾಣ ಕಣೋ. ನೀವು ಹೇಗೆ ದುಡ್ಡಿಗೆ ಬಾಯಿ ಬಿಡ್ತೀರೋ ಹಾಗೆ ಒಡವೆಗೆ ನಾವು ಬಾಯಿ ಬಿಡ್ತೀವಿ. ನೀನು ಹಿಂಗೆ ಬಂಗಾರ ಬಂಗಾರ ಅಂತ ಬಾಯ್ ಬಿಡು, ಒಂದಿನ ಜೀವನೇ ಬಿಟ್ಬಿಡ್ತೀಯ. ನಾನು ಯಾಕೋ ಜೀವ ಬಿಡ್ಲಿ? ನಾನು ಹಾಕೊಂಡಿರೋ ಒಡವೆ ನೋಡಿ ನೀವು ಜೀವ ಬಿಡಬೇಕು. ಲೇ ರಾಣಿ, ನೀನೇನಾದ್ರು ಶ್ರೀಮಂತಿಗೆ ತೋರಿಸ್ಬೇಕು ಅಂತಾನೆ ಇದ್ರೆ ಯಾವ್ದಾದ್ರು ಬಡವ್ರಿಗೆ ಹೋಗಿ ಸ್ವಲ್ಪ ಸಹಾಯ ಮಾಡು. ಓ, ಆಮೇಲೆ ಏನ್ ಗೊತ್ತಾ, ಈ ಕಷ್ಟದಲ್ಲಿ ಇದ್ದವ್ರಿಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡು. ಆಗ ಭಗವಂತ ನೀನು ಬಂಗಾರ ಕರಗ್ದೇರಂಗ್ ಸ್ವಲ್ಪ ನೋಡ್ಕೊತಾನೆ. ಲೋ ರಘು, ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ರೆ ನನ್ನ ಆಸ್ತಿ ಎಲ್ಲ ನೀರ್ ಪಾಲಾಗುತ್ತೆ. ಆಮೇಲೆ ನಾನು ಬೀದಿ ಪಾಲಾಗೋದಂತೂ ಗ್ಯಾರಂಟಿ. ಆಯ್ತಮ್ಮ, ನೀನ್ ದಾನ ಧರ್ಮ ಮಾಡ್ಬೇಡ, ಅದು ಈ ತರ ತಿರ್ಪೆ ಶೋಕಿ ಮಾಡ್ಬೇಡ ಕಣೆ. ಅಲ್ಲ ಕಣೋ, ನಾನು ಯಾವ ತರ ತಿರ್ಪೆ ಶೋಕಿ ಮಾಡಿದೆ? ಅಲ್ಲ ಕಣೆ, ಮಾರ್ಕೆಟ್ಗೆ ಹೋಗೋದಕ್ಕೂ, ರೇಷನ್ ಅಂಗಡಿ ಹೋಗೋದಕ್ಕೂ, ಬಟ್ಟೆ ಒಗೆಯೋದಕ್ಕೂ, ಇಲ್ಲ ಯಮನಕ್ಕೂ ನೋಡೋದಕ್ಕೂ ಎಲ್ಲದಕ್ಕೂ ಬಂಗಾರ ಹಾಕೋ ಹೋಯ್ತಿಯಲ್ಲ. ಅದು ನನ್ನ ವಂಶದ ಗತ್ತಿನ ಸಂಕೇತ ಕಣೋ. ಆಯ್ತಮ್ಮ, ನಿಮ್ಮ ವಂಶದ ಗತ್ತು ಅಂತಾನೆ ಇಟ್ಕೋ. ಸಿಂಪಲ್ ಆಗಿ ಒಂದು ಚೈನ್ ಹಾಕೊಂಡು ಹೋಗೋ, ಅದ್ ಬಿಟ್ಬಿಟ್ಟು ಜಾತ್ರೆಗೆ ಹಾಕೊಂಡಂಗೆ ಹಾಕೋ ಹೋಗ್ತಿಯಲ್ಲ. ಲೋ ರಘು, ನನ್ಗೇನು ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ನಿನಗ್ ಒಂದಲ್ಲ ಏನು ಅರ್ಥ ಆಗ್ತಾ ಇಲ್ಲ, ಅದ್ ಏನು ಅಂತ ಕೇಳು. ಅಲ್ಲ ಕಣೋ, ನಿನ್ಗೆ ಯಾಕೆ ಅವಾಗ್ಲಿಂದ ನನ್ನ ಬಂಗಾರದ ಮೇಲೆ ಕಣ್ಣು? ಅಯ್ಯೋ, ನೀನ್ ಬಂಗಾರದ ಮೇಲೆ ನಾನ್ ಯಾಕೆ ಕಣ್ಣಿಡ್ಲಿ? ಮೊನ್ನೆ ನಮ್ಮ ಏರಿಯಾದಲ್ಲಿ ಇದೇ ತರ ಬಂಗಾರ ಹಾಕೊಂಡವ್ರು ಒಬ್ಳನ್ನ ದರೋಡೆ ಮಾಡಿದ್ದಾರೆ. ಎಲ್ಲೋ ದರೋಡೆನಾ? ಎಲ್ಲಿ, ಯಾವಾಗ, ಹೇಗೆ? ನಿನ್ ತರನೇ ಒಬ್ಳು ಸುಂದ್ರಿ ಬಂಗಾರ ಹಾಕೊಂಡು ನಡ್ಕೊ ಹೋಗ್ತಾ ಇದ್ಲು. ಒಬ್ಬ ಬಂದು ಚೆನ್ನಾಗಿ ಕಿತ್ಕೊಂಡು ಬೇಪ್ಕ ಹೋಗೋಣ. ಅಯ್ಯೋ, ನಿಜನಾ? ಇದು ನಮ್ಮ ಮೊದ್ಲೇ ಹೇಳಿ ಬರ್ತಾಗಿತ್ತ ನನ್ಗೆ. ಹೇಳಕ್ ಬಿಟ್ರೆ ತಾನೆ, ಆಗಿಂದ ಉಗಿ ಬಂಡಿ ತರ ರೈಲ್ ಉದ್ದಕ್ ಬಿಡ್ತಾನೆ ಇದೆಯಲ್ಲ. ಇನ್ಮೇಲೆ ಬಂಗಾರ ಹಾಕಣು, ನಾನು ಎಲ್ಲೂ ಹೋಗೋದಿಲ್ಲ ಕಣೋ. ಅಂದ್ರೆ ಏನ್ ಬಸ್ ಎಲ್ಲ ಓದ್ತೀಯಾ? ಬಸ್ಸಲ್ಲಿ ಫುಲ್ ಸೆಕ್ಯೂರಿಟಿ ಇರುತ್ತೆ, ಏನು ಆಗಲ್ಲ. ನಯ ದಡ್ ಬಡತದೆ, ಇಸಿ ನೋಡು ಗೊತ್ತಾಗತ್ತೆ. ಸರ್, ಈ ವಾಚು ಯಾವ ದೇಶದ್ದು ಸರ್? ಇದಾ ಥೈಲ್ಯಾಂಡ್. ಮತ್ತೆ ಈ ಉಂಗ್ರ? ಇದು ಜಪಾನ್ದು, ಇದು ಜರ್ಮನ್ದು, ಇದು ಹಾಂಗ್ಕಾಂಗ್ದು, ಇದು ಅಮೇರಿಕದು, ಇದೆಲ್ಲ ಚೈನಾದು. ಇದು ಮಾತ್ರ ಕೋಲಾರ್ ಚಿನ್ನ. ಹೌದು, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಅದೇನು ಇಲ್ಲ ಸರ್, ಇಷ್ಟೊಂದು ಉಂಗ್ರಗಳು ಹಾಕೊಂಡಿದ್ದೀರಲ್ಲ, ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ಸಾರ್, ಈ ಬಸ್ಸಲ್ಲಿ ಪಿಕ್ ಪಾಕೆಟ್ ಮಾಡೋರು, ಚೈನ್ ಕದಿಯೋರು ತುಂಬಾ ಜನ ಇದ್ದಾರೆ. ನಿಮ್ ಒಡವೆಗಳನ್ನೆಲ್ಲ ತೆಗೆದು ಜೇಬಲ್ ಇಟ್ಕೊಳ್ಳೋದು ಒಳ್ಳೇದು. ತುಂಬಾ ಥ್ಯಾಂಕ್ಸ್ ಸರ್. ಏನೋ ನಿಮ್ಮಂತವ್ರು ಇರೋದ್ರಿಂದ ನಮ್ಮಂತವ್ರಿಗೆ ಎಚ್ಚರಿಕೆ ಕೊಡ್ತೀರಾ. ನಿಜವಾಗ್ಲು ಇತ್ತೀಚೆಗೆ ಹೆಂಗಸರು ಒಡವೆ ಹಾಕೊಂಡು ಓಡಾಡೋದಿರ್ಲಿ ಸರ್, ಗಂಡಸರು ಒಡವೆ ಹಾಕೊಂಡು ಓಡಾಡೋದೇ ಕಷ್ಟಕ್ಕೆ ಬಂದ್ಬಿಡಿ ಸರ್.
ನಿಮ್ಮಂಥ ಒಳ್ಳೆ ಜನ ನಮ್ಮ ದೇಶದಲ್ಲಿ ಇನ್ನೂ ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಆಗ್ತಾರೆ ಸರ್. ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಕಳ್ತನ ಆಗೋಗಿದೆ ನೋಡಿ. ನನ್ ಜಪಾನ್ ಉಂಗ್ರ, ಚೈನಾ ಚೈನು, ಕೋಲಾರ ಬ್ರಾಸ್ಲೆಟ್ ಎಲ್ಲ ಕಳ್ತನ ಆಗೋಯ್ತು ಸರ್. ಹೌದು ಸರ್. ಡೌಟ್ ಇದೆಯಾ ಸರ್ ಇಲ್ಲಿ ನೋಡಕ್ಕೆ ಎಲ್ಲಾರು ಒಳ್ಳೆಯವ್ರ ತರ ಇದಾರೆ ಸರ್. ಆದ್ರೆ ಈ ರೆಡ್ ಶರ್ಟ್ ಒಂದ್ ಪಕ್ಕದಲ್ಲೇ ನಿಂತೇನೆ, ಇವ್ರ ಮೇಲೆ ಡೌಟು ಸರ್. ಇವನ್ ಮೇಲೆ ಡೌಟ್ ಇದೆಯಾ? ಇದು ನಿಂದಾಗಿದ್ರೆ ಕೈಗೆ ಕತ್ತೆ ಹಾಕೊಳ್ಳೋದ್ ಬಿಟ್ಟು ಜೇಬಲ್ಲಿ ಯಾಕೆ ಇಟ್ಕೊತಿದೆ? ಕೊಳೆಯಲ್ಲಿ ಸರ್ ನಮ್ಮ ಅಪ್ರಾಣ ನಂದು ಸರ್. ಕೊಡ್ತೀಯೋ ಇಲ್ಲ ಧರ್ಮದಾಗ ತಿಂತೀಯೋ? ಕೊಳೆಯಲ್ಲಿ ನಂದು ಸರ್, ಇದೆಲ್ಲ ನಂದು ಸರ್. ಕೊಡು ಕೊಡು. ಸರ್ ನೋಡಿ ಸರ್, ಅಳ್ತಾ ಕೊಡ್ತಾ ಇದ್ದಾನೆ, ನಗ್ತಾ ಕೊಡಕ್ ಹೇಳಿ ಸರ್. ಇದೆಲ್ಲ ನಂದೇ. ಇಂಥವನ್ನೆಲ್ಲ ಹೀಗೆ ಬಿಡ್ಕೊಡುದು, ಪೊಲೀಸ್ ಒಪ್ಪಿಸ್ಬೇಕು. ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಪಾಪ ವಯಸ್ಸಾಗಿದೆ, ಬಿಟ್ಬಿಡಿ ಸರ್. ಸರ್ ನಿಮ್ಮಂತ ಒಳ್ಳೆಯವರು ಎಲ್ಲೂ ಸಿಗಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್. ನೋಡ್ದ ಬಸ್ಸಲ್ಲಿ ಹೋದ್ರು ನಿನ್ ಬಂಗಾರನ ಕದ್ ಹೆಂಗೆ ಯಾಮಾರಿಸ್ತಾರೆ ಅಂತ. ನಾನು ಬಸ್ಸಲ್ಲೇ ಹೋಗಲ್ಲ, ಮತ್ತೆ ಟ್ರೈನಲ್ಲಿ ಹೋಗ್ತೀನಿ.